Hello friends, welcome to Vijay Shekhar Vanijya Pathshale. Friends, in the previous video, I explained about calls on shares. After the allotment of shares, company made a demand on its shareholders to pay the balance amount of face value which is unpaid on each share. ಇಲ್ಲಿ ಅಲಾಟ್ಮೆಂಟ್ ಮಾಡಿದ ಮೇಲೆ ಯಾರು ಅಲಾಟೀಸ್ ಇದ್ದಾರಲ್ವ ಆ ಅಲಾಟೀಸ್ಗೆ ಕಂಪನಿ ಯಾವಾಗ ಬೇಕಾದರೂ ರಿಮೈನಿಂಗ್ ಅನ್ಪೇಯ್ಡ್ ಬ್ಯಾಲೆನ್ಸ್ ಏನಿದೆಯಲ್ವ ಅದನ್ನು ಪೇ ಮಾಡಿ ಅಂತ ಕೇಳ್ಬೋದು. ಅದನ್ನೇ ನಾವು ಕೇಳಿದರೆ ಕಾಲ್ಸ್ ಅಂತ ನಾವು ಕರಿತೀವಿ. ಆ ಕಾಲ್ಸ್ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇಲ್ಲಿ ಕಾಲ್ ಮಾಡಿದ ಮೇಲೆ company made a demand to pay the remaining unpaid balance. Members may pay the call money or fails to pay the call money in time to the company. ಇಲ್ಲಿ ಕಂಪ್ನಿ ಡಿಮ್ಯಾಂಡ್ ಮಾಡಿದ ತಕ್ಷಣ ಕೆಲವು ಜನ ಪೇ ಮಾಡ್ಬೋದು, ಕೆಲವು ಜನ ಪೇ ಮಾಡದೇ ಇರ್ಬೋದು. Those who are fails to pay the call money in time, they are called as an defaulters. At the end of the procedure of making calls, in the last step, secretary has to prepare the defaulters list. Based upon that list, company will issue notice to the members, those who are defaulter, and they will take an action. ಫ್ರೆಂಡ್ಸ್, ಇಲ್ಲಿ ಕೆಲವು ಜನ ಶೇರ್ ಹೋಲ್ಡರ್ಸು ಕಂಪ್ನಿ ಕಾಲ್ ಮನಿನ ಪೇ ಮಾಡಿ ಅಂತ ಕೇಳಿದಾಗ ಪೇ ಮಾಡದೇ ಇರ್ಬೋದು. ಅಥವಾ ಇನ್ನು ಸ್ವಲ್ಪ ಜನ ಇರ್ತಾರೆ, ಕಂಪ್ನಿ ಇನ್ನೂ ಕಾಲೇ ಮಾಡಿರೋದಿಲ್ಲ, ಆದರೂ ಕೂಡ ಅಡ್ವಾನ್ಸ್ ಆಗಿ ಕಂಪ್ನಿಗೆ ದುಡ್ಡನ್ನು ಪೇಮೆಂಟ್ ಮಾಡುವಂಥ ಮೆಂಬರ್ಸು ಇರ್ತಾರೆ. ಸೊ ಅದನ್ನು ನಾವು calls in arrears and calls in advance anta karidvi. Today we will discuss about calls in arrears and calls in advance. Friends, calls in advance under section 92 subsection 1 of Indian Companies Act, an amount received by the company in advance for the value uncalled upon any shares held by the members. ಇಲ್ಲಿ ಯಾರು ಮೆಂಬರ್ಸ್ ಇದ್ದಾರೆ, ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ, ಅವರು ಎಷ್ಟು ಶೇರ್ಸನ್ನು ಕೊಂಡ್ಕೊಂಡಿದ್ದಾರೆ ಆ ಶೇರುಗಳ ಮೇಲೆ ಕಂಪ್ನಿ ಅಮೌಂಟ್ ಪೇ ಮಾಡಿ ಅಂತ ಇನ್ನೂ ಡಿಮ್ಯಾಂಡೇ ಮಾಡಿಲ್ಲ. ಆದರೂ ಮೆಂಬರ್ಸ್ ಏನು ಮಾಡ್ತಾ ಇದ್ದಾರೆ, ಇನ್ ಅಡ್ವಾನ್ಸ್ ಆಗಿ ದೇ ಆರ್ ಪೇಯಿಂಗ್ ಅಮೌಂಟ್ ಟು ದ ಕಂಪನಿ. ಸಚ್ ಅಮೌಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಬಿಫೋರ್ ಮೇಕಿಂಗ್ ಆ್ಯನ್ ಕಾಲ್ is called as an calls in advance. The members may pay the amount to the company before making calls. It is called as calls in advance. ನಾವಿನ್ನೂ ಕಾಲೇ ಮಾಡಿಲ್ಲ, ರಿಮೈನಿಂಗ್ ಅನ್ಪೇಯ್ಡ್ ಬ್ಯಾಲೆನ್ಸ್ ಏನಿದೆಯಲ್ವ ಅದನ್ನು ಪೇ ಮಾಡಿ ಅಂತಲೇ ಕೇಳಿಲ್ಲ, ಆದರೂ ಮೆಂಬರ್ಸು ಅವರೇ ವಾಲಂಟಿಯರಾಗಿ ಏನು ಮಾಡ್ತಾಯಿದ್ದಾರೆ, ಕಂಪ್ನಿಗೆ ಅಡ್ವಾನ್ಸ್ ಆಗಿ ಅಮೌಂಟನ್ನು ಪೇ ಮಾಡ್ತಾಯಿದ್ದಾರೆ. ಆ ಥರ ಪೇ ಮಾಡಿದರೆ ಅದನ್ನು ನಾವು ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ. ಕಾಲ್ಸ್ ಇನ್ ಅಡ್ವಾನ್ಸ್ ಆದರೆ ಏನಾಗುತ್ತೆ, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ calls in advance? When there is a calls in advance, members free from liability to pay the extent amount paid in advance. For example, ಈಗ ಕಂಪ್ನಿ ಫಸ್ಟ್ ಕಾಲಲ್ಲಿ 20 ರೂಪೀಸ್ನ ಪೇ ಮಾಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಯಾರೋ ಒಬ್ಬ ಎಕ್ಸ್ ಅಂತ ಒಬ್ಬ ಶೇರ್ ಹೋಲ್ಡರು
ಅವನೇನು ಮಾಡಿದ್ದಾನೆ, 20 ರೂಪೀಸ್ ಪೇ ಮಾಡಿ ಅಂತ ಕಂಪ್ನಿ ಕೇಳಿದರೆ ಹಿ ಪೇಯ್ಡ್ 40 ರೂಪೀಸ್. ಅಂದರೆ ಆ್ಯಕ್ಚುಲ್ ಕಾಲ್ ಆಗಿರೋದು 20 ರೂಪೀಸು, ಬಟ್ ಆದರೆ ಅವನು 20 ರೂಪೀಸ್ ಎಕ್ಸ್ಟ್ರಾ ಅಡ್ವಾನ್ಸಾಗಿ ಏನು ಮಾಡ್ತಾ ಇದ್ದಾನೆ, ಪೇ ಮಾಡ್ತಾ ಇದ್ದಾನೆ. ಸೊ ಅಲ್ಲಿಗೆ ಯಾರು ಮೆಂಬರ್ ಅಡ್ವಾನ್ಸಾಗಿ ಪೇ ಮಾಡಿದ್ದಾನೆ, ಹಿ ಈಸ್ ಫ್ರೀ ಫ್ರಮ್ ಲಯಬಿಲಿಟಿ ಟು ದ ಎಕ್ಸ್ಟೆಂಟ್ ಆಫ್ ಅಮೌಂಟ್ ಪೇಯ್ಡ್ ಇನ್ ಅಡ್ವಾನ್ಸ್. ನೆಕ್ಸ್ಟ್ ಕಾಲ್ ಮಾಡಬೇಕಾದ್ರೆ ಆಲ್ರೆಡಿ ಇವನು ಅಡ್ವಾನ್ಸಾಗಿ ಪೇ ಮಾಡಿರೋದ್ರಿಂದ ನೆಕ್ಸ್ಟ್ ಕಾಲ್ಗೆ ಈ ಮೆಂಬರು ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಸೊ ಈಸ್ ಫ್ರೀ ಫ್ರಮ್ ದ ಲಯಬಿಲಿಟಿ. ದಿಸ್ ಇಸ್ ದ ಫಸ್ಟ್ ಕಾನ್ಸಿಕ್ವೆನ್ಸ್. ಸೆಕೆಂಡ್ ಕಾನ್ಸಿಕ್ವೆನ್ಸ್, the company may wish to pay interest on such advance amount and a rate fixed is discretion to the board of directors. According to Companies Act, it should not exceed 6% per annum. ಇಲ್ಲಿ whatever the amount received in advance, on such amount company will wish to pay the interest ಪೇ ಮಾಡ್ತಾರೆ. ಈ ಇಂಟ್ರೆಸ್ಟು ಎಷ್ಟು ರೇಟ್ ಇರಬೇಕು ಅನ್ನೋದನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸು ಮೀಟಿಂಗಲ್ಲಿ ಡಿಸೈಡ್ ಮಾಡ್ತಾರೆ. ಆ ಪರ್ಸಂಟೇಜು ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ 6% ಪರ್ ಆ್ಯನಮ್ಗಿಂತ ಜಾಸ್ತಿ ಇರಬಾರ್ದು. ಈ ಥರ ಯಾರು ಅಡ್ವಾನ್ಸ್ ಅಮೌಂಟನ್ನು ಪೇ ಮಾಡಿರ್ತಾರೆ ಅವರಿಗೆ ಇಂಟ್ರೆಸ್ಟನ್ನು ಪೇ ಮಾಡಲಾಗತ್ತೆ. ಇದು ಸೆಕೆಂಡ್ ಕಾನ್ಸಿಕ್ವೆನ್ಸ್. ಥರ್ಡ್ ಕಾನ್ಸಿಕ್ವೆನ್ಸ್, ದ ಮೆಂಬರ್ಸ್ ಕೆನಾಟ್ ಕ್ಲೈಮ್ ಬ್ಯಾಕ್ ದೇರ್ ಅಮೌಂಟ್ even though they pay the amount in advance, they don't have any right to get back. ನಾನು ಅಡ್ವಾನ್ಸಾಗಿ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನು ಮತ್ತೆ ವಾಪಸ್ ಕೇಳುವಂಥ ಹಕ್ಕು ಮೆಂಬರ್ಸ್ಗೆ ಇರೋದಿಲ್ಲ. ದಿಸ್ ಇಸ್ ದ ಥರ್ಡ್ ಕಾನ್ಸಿಕ್ವೆನ್ಸ್. ಫೋರ್ತ್ ಕಾನ್ಸಿಕ್ವೆನ್ಸ್, ದ ಕಂಪನಿ ಮೇ ಪೇ ಡಿವಿಡೆಂಡ್ಸ್ ಆನ್ ದ ಪ್ರಪೋರ್ಷನೇಟ್ ಅಮೌಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಇಲ್ಲಿ ಕಂಪ್ನಿಗೆ ಅಡ್ವಾನ್ಸಾಗಿ ಅಮೌಂಟ್ ರಿಸೀವ್ಡ್ ಆಗಿದೆ. ಆ ಅಮೌಂಟ್ ಏನಿದೆಯಲ್ವಾ, ಆ ಅಮೌಂಟ್ ಮೇಲೆ ಪ್ರಪೋರ್ಷನೇಟಾಗಿ ಕಂಪ್ನಿ ಮೇ ಡಿಕ್ಲೇರ್ ದ ಡಿವಿಡೆಂಡ್ಸ್. ಪ್ರಪೋರ್ಷನೇಟಾಗಿ ಕಂಪ್ನಿ ವಿಲ್ ಪೇ ದ ಡಿವಿಡೆಂಡ್ಸ್ ಆನ್ ದ ಅಮೌಂಟ್ ವಿಚ್ ಈಸ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ದಿಸ್ ಅ ಫೋರ್ತ್ ಕಾನ್ಸಿಕ್ವೆನ್ಸ್. Fifth consequence, if the company wind up the business, the advance paid would rank next to the creditors. So in case of the company winding up, for the settlement of the advance money, it would rank next to the creditors. ಇಲ್ಲಿ ಕಂಪ್ನಿ ಮುಚ್ತಾ ಇದ್ದಾರೆ. ಕಂಪ್ನಿಯನ್ನು ಮುಚ್ಚುವಂಥ ಸಂದರ್ಭದಲ್ಲಿ ಸೆಟ್ಲ್ಮೆಂಟ್ ಮಾಡಬೇಕಾದ್ರೆ ಕ್ರೆಡಿಟಾರ್ಸ್ಗೆ ಮೊದಲಿಗೆ ಪೇಮೆಂಟ್ ಮಾಡ್ತಾರೆ. ಅದಾದ ನಂತರವೇ ಇಮ್ಮಿಡಿಯೇಟಾಗಿ ಯಾವುದನ್ನು ಪೇ ಮಾಡೋದಕ್ಕೆ ಅರ್ಹ ಆಗುತ್ತೆ, ಅಡ್ವಾನ್ಸ್ ಅಮೌಂಟು ಪೇ ಮಾಡೋದಕ್ಕೆ ಅರ್ಹವಾಗುತ್ತೆ. ಇದು ಫಿಫ್ತ್ ಕಾನ್ಸಿಕ್ವೆನ್ಸ್. ಆ್ಯಂಡ್ ಸಿಕ್ಸ್ತ್ ಕಾನ್ಸಿಕ್ವೆನ್ಸ್ ಇಸ್ ದಟ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ಕಂಪನಿ ಶುಡ್ ಹ್ಯಾವ್ ಎ ಪ್ರಾವಿಷನ್ ಟು ರಿಸೀವ್ ಕಾಲ್ ಮನಿ ಇನ್ ಅಡ್ವಾನ್ಸ್. ಇಲ್ಲಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ದೇರ್ ಈಸ್ ಎ ಪ್ರಾವಿಷನ್, ದೇರ್ ಈಸ್ ಎ ಕಂಡೀಷನ್ ಟು ಅಕ್ಸೆಪ್ಟ್ ದ ಕಾಲ್ ಮನಿ ಇನ್ ಅಡ್ವಾನ್ಸ್. ಇಫ್ ದೇರ್ ಈಸ್ ನೋ ಪ್ರಾವಿಷನ್, ಕಾಲ್ಸ್ ಇನ್ ಅಡ್ವಾನ್ಸ್ ಈಸ್ ನಾಟ್ ಅಲೌಡ್. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಕ್ಲಿಯರಾಗಿ ನಾವು ಮೆನ್ಷನ್ ಮಾಡಿರಬೇಕು, ಕಾಲ್ಸ್ ಇನ್ ಅಡ್ವಾನ್ಸ್ ತಗೋಬೋದಾ ಬೇಡವಾ ಅಂತ. ಒಂದು ವೇಳೆ ಪ್ರಾವಿಷನ್ ಇದ್ದರೆ ವಿ ಕ್ಯಾನ್ ಅಕ್ಸೆಪ್ಟ್ ದ ಕಾಲ್ಸ್ ಇನ್ ಅಡ್ವಾನ್ಸ್. ಪ್ರಾವಿಷನ್ ಇಲ್ಲ ಅಂದರೆ ನಾವು ಕಾಲ್ಸ್ ಇನ್ ಅಡ್ವಾನ್ಸನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಟೋಟಲಿ ನಮಗೆ ಅಡ್ವಾನ್ಸ್ ಆಗಿ ಕಾಲ್ಸ್ ಮಾಡ್ದೇ ಮೆಂಬರ್ಸ್ ಅಡ್ವಾನ್ಸಾಗಿ ಏನಾದರೂ ಅಮೌಂಟ್ ಪೇ ಮಾಡ್ತಾಯಿದ್ರೆ ಸಚ್ ಅಮೌಂಟ್ ಈಸ್ ಕಾಲ್ಡ್ ಆಸ್ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇದೆ, ಇಲ್ಲಿ ಮೆಂಬರ್ಸ್ಗೆ ನಾವು ಕಾಲ್ ಮನಿನ ಪೇ ಮಾಡೋಕ್ಕೆ ಕೇಳಿದ್ದೀವಿ, ಡಿಮ್ಯಾಂಡ್ ಮಾಡಿದ್ದೀವಿ, ಬಟ್ ಮೆಂಬರ್ಸ್ ವಿಲ್ ಫೇಲ್ಸ್ ಟು ಪೇ ದ ಮನಿ. ಸಚ್ ಅಮೌಂಟ್ ಈಸ್ ಕಾಲ್ಡ್ ಆಸ್ ಎನ್ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ.
when the amount remains unpaid within the given period of time on calls made by company is called as calls in arrears. When the member fails to pay the call money in time to the company, such calls are called as an calls in arrears. ಅಮೌಂಟ್ ಪೇ ಮಾಡಿ ಅಂತ ಕೇಳಿದ್ವಿ, ಆದರೆ ಮೆಂಬರ್ಸು ಅಮೌಂಟನ್ನು ಪೇ ಮಾಡೋದಕ್ಕೆ ಫೇಲ್ ಆಗಿದ್ದಾರೆ. ಸಚ್ ಪರ್ಸನ್ಸ್ ಆರ್ ಕಾಲ್ಡ್ ಆಸ್ ಆನ್ ಡಿಫಾಲ್ಟರ್ಸ್ ಅಂತ ನಾವು ಕರಿತೀವಿ. ವೆನ್ ದ ಅಮೌಂಟ್ ರಿಮೈನ್ಸ್ ಅನ್ಪೇಯ್ಡ್ ವಿತಿನ್ ದ ಗಿವೆನ್ ಪೀರಿಯಡ್ ಆಫ್ ಟೈಮ್ ಆನ್ ಕಾಲ್ಸ್ ಮೇಡ್ ಬೈ ಕಂಪ್ನಿ, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ವಿಲ್ ಅರೈಸಸ್? ಏನೇನು ಪರಿಣಾಮಗಳಾಗ್ಬೋದು? ಫಸ್ಟ್ ಕಾನ್ಸಿಕ್ವೆನ್ಸ್, members liability continue until payment of calls remain unpaid. The members liability will continue until the payment. ಎಲ್ಲಿವರೆಗೆ ಕಾಲ್ಸ್ ಇನ್ ಅರಿಯರ್ ಅಮೌಂಟು ಪೆಂಡಿಂಗ್ ಇದೆ, ಕಾಲ್ಸ್ ಇನ್ ಅರಿಯರ್ ಅಮೌಂಟು ಅನ್ಪೇಯ್ಡ್ ಇದೆ, ಅದನ್ನು ಪೇ ಮಾಡೋವರೆಗೆ ಮೆಂಬರು ಲಯಬಲ್ ಆಗಿರ್ತಾರೆ. ಅದನ್ನು ಕಡ್ಡಾಯವಾಗಿ ಅವನು ಪೇ ಮಾಡಲೇಬೇಕು. ದಿಸ್ ಈಸ್ ದ ಫಸ್ಟು ಕಾನ್ಸಿಕ್ವೆನ್ಸ್. ಸೆಕೆಂಡ್ ಒನ್, ಸೆಕ್ರೆಟರಿ send the reminders to collect bills. Secretary has to issue the notice to the defaulters to pay the bills, to pay the calls in arrears. ಡಿಫಾಲ್ಟರ್ಗೆ ಸೆಕ್ರೆಟರಿ ನೋಟಿಸ್ ಕಳಿಸ್ಕೊಡ್ತಾನೆ, ರಿಮೈಂಡರ್ಸ್ ಕಳಿಸ್ಕೊಡ್ತಾನೆ. ಆ ರಿಮೈಂಡರನ್ನು ಕಳಿಸಿ ಅಮೌಂಟನ್ನು ಪೇ ಮಾಡೋಕ್ಕೆ ಹೇಳ್ತಾನೆ. ಇದು ಸೆಕೆಂಡ್ ಕಾನ್ಸಿಕ್ವೆನ್ಸ್. ಥರ್ಡ್ ಕಾನ್ಸಿಕ್ವೆನ್ಸ್, members have to pay calls in arrears along with 5% interest. If any member fails to pay the call money in advance, along with call money he has to pay 5% interest to the company for the period of time. ಇಲ್ಲಿ ಮೆಂಬರು ದುಡ್ಡು ಕೊಡಬೇಕಾಗಿತ್ತು, ಆದರೆ ಪೇ ಮಾಡಿಲ್ಲ ಅಂತಂದರೆ ಎಷ್ಟು ಟೈಮ್ ಅವನು ಪೇ ಮಾಡೋದಿಲ್ಲ ಅಷ್ಟು ಟೈಮ್ಗೆ ಅಲಾಂಗ್ ವಿತ್ 5% ಇಂಟ್ರೆಸ್ಟ್ ಸೇರಿಸಿ ಅವನು ಕಾಲ್ಸಿನ ಅರಿಯರ್ ಅಮೌಂಟನ್ನು ಕಂಪನಿಗೆ ಪೇ ಮಾಡಬೇಕಾಗುತ್ತೆ. ದಿಸ್ ಈಸ್ ದ ಥರ್ಡ್ ಕಾನ್ಸಿಕ್ವೆನ್ಸ್. ಫೋರ್ತ್ ಕಾನ್ಸಿಕ್ವೆನ್ಸ್, ಲೀಗಲ್ ಆ್ಯಕ್ಷನ್ ಶುಡ್ ಬಿ ಇಂಟಿಮೇಟೆಡ್ ಟು ಸಚ್ ಮೆಂಬರ್ಸ್. So even though a reminder is issued by the secretary, the default member is not responded. In such cases, again we will issue the final notice to the defaulter, intimate that on such members company will take an legal action and their membership will be terminated. ಯಾರು ಇನ್ನೂ ಡಿಫಾಲ್ಟ್ರೇ ಇದ್ದಾರೆ, ಯಾರು ಇನ್ನೂ ದುಡ್ಡು ಪೇ ಮಾಡಿರೋದಿಲ್ಲ ಅಂಥವ್ರಿಗೆ ಫೈನಲ್ ಆಗಿ ನಾವು ನೋಟಿಸ್ನ ಕಳಿಸ್ಬೇಕು. ನೀವು ಒಂದು ವೇಳೆ ವಿತಿನ್ ಪೀರಿಯಡ್ ಆಫ್ ಟೈಮಲ್ಲಿ ಪೇ ಮಾಡಲಿಲ್ಲ ಅಂತಂದರೆ ನಿಮ್ಮ ಸದಸ್ಯತ್ವವನ್ನು ರದ್ದುಗೊಳಿಸಲಾಗತ್ತೆ, ಲೀಗಲ್ ಆ್ಯಕ್ಷನ್ ತಗೊಳ್ತೀವಿ ಅಂತ ಇಂಟಿಮೇಟ್ ಮಾಡಬೇಕಾಗುತ್ತೆ. ದಿಸ್ ಈಸ್ ದ ಫೋರ್ತ್ ಕಾನ್ಸಿಕ್ವೆನ್ಸ್. ಫಿಫ್ತ್ ಕಾನ್ಸಿಕ್ವೆನ್ಸ್, if the amount not paid by the board of directors on their eligibility shares up to 6 months, their directorship will be terminated. Even the board of directors, if they fails to pay the call money, ಅವರ ಡೈರೆಕ್ಟರ್ಶಿಪ್ಪನ್ನು 6 ಮಂತ್ಸ್ವರೆಗೆ ಟರ್ಮಿನೇಟ್ ಮಾಡ್ತಾರೆ, ರದ್ದುಗೊಳಿಸ್ತಾರೆ. ಅವರು ನೆಕ್ಸ್ಟ್ 6 ಮಂತ್ಸ್ವರೆಗೆ ಕಂಪ್ನಿನಲ್ಲಿ ಡೈರೆಕ್ಟರ್ಸ್ ಆಗಿ ಇರೋದಿಲ್ಲ. ಸೊ ಇದು ಕಾಲ್ಸ್ ಇನ್ ಅರಿಯರ್ಸ್ ಆದಾಗ ಆಗುವಂತಹ ಪರಿಣಾಮಗಳು. ಫ್ರೆಂಡ್ಸ್, ಟುಡೇ ವಿ ಡಿಸ್ಕಸ್ಡ್ ಅಬೌಟ್
ಕಾಲ್ಸ್ ಇನ್ ಅಡ್ವಾನ್ಸ್ ಆ್ಯಂಡ್ ಕಾಲ್ಸ್ ಇನ್ ಅರಿಯರ್ಸ್. ಇಲ್ಲಿ ಕಂಪ್ನಿ ಕಾಲ್ ಮಾಡ್ದೇ ಅಡ್ವಾನ್ಸ್ ಆಗಿ ಅಮೌಂಟನ್ನು ಮೆಂಬರ್ ಪೇ ಮಾಡಿದರೆ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ. ಕಂಪ್ನಿ ಕಾಲ್ ಮಾಡಿದರೆ ಆದರೂ ದುಡ್ಡನ್ನು ಪೇ ಮಾಡಲಿಲ್ಲ ಅಂತಂದರೆ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಎವ್ರಿವನ್.